ಮಹಿಳೆ ಎಂದರೆ ಸ್ಫೂರ್ತಿ, ಮಹಿಳೆ ಎಂದರೆ ಜ್ಯೋತಿ, ಮಹಿಳೆ ಎಂದರೆ ಶಕ್ತಿ, ಮಹಿಳೆ ಎಂದರೆ ತ್ಯಾಗ, ಮಹಿಳೆ ಎಂದರೆ ಸಾಧನೆ, ಮಹಿಳೆ ಎಂದರೆ ಶ್ರಮ, ಮಹಿಳೆ ಎಂದರೆ ಗೌರವ, ಮಹಿಳೆ ಎಂದರೆ ಮಾದರಿ. ಇದೆಲ್ಲದನ್ನು ಕೂಡ ಸತ್ಯ ಮಾತು ಅಂತ ತಿಳಿಸಿಕೊಟ್ಟವರು ನಮ್ಮ ಮುಂದೆ ಇವತ್ತು ಆಸೀನರಾಗಿದ್ದಾರೆ. ಆಡು ಮುಟ್ಟದ ಸೊಪ್ಪಿಲ್ಲ, ಈ ನಾರಿ ಶಕ್ತಿ ಹೆಜ್ಜೆ ಇಡದಂತಹ ಕ್ಷೇತ್ರವೇ ಇಲ್ಲ. ಯಾಕೆ ಅಂದರೆ ನಮಗೆಲ್ಲ ಶ್ರೀಮತಿ ತೇಜಸ್ವಿನಿ ಅನಂತಕುಮಾರ್ ಅವರು ಬಹಳ ಪರಿಚಯ ಇರುವಂಥ ಒಂದು ವ್ಯಕ್ತಿತ್ವ ಅವರದ್ದು. ಆದರೆ ಅವರ ಹಿಂದೆ ಇರುವಂಥ ಅವರ ಪ್ರತಿಭೆ ಇದೆಯಲ್ಲ, ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೇಬೇಕು. ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದರು, ಒಬ್ಬ ವಿಜ್ಞಾನಿಯಾಗಿದ್ದರು, ಒಬ್ಬ ಉಪನ್ಯಾಸಕಿಯಾಗಿದ್ದರು, ಎಲ್ಲ ಬೇರೆ ಬೇರೆ ಕ್ಷೇತ್ರಗಳಲ್ವಾ. ಉಪನ್ಯಾಸಕಿಯಾಗಿದ್ದರು, ಕೇಂದ್ರ ಸಚಿವರಾಗಿ ಅದ್ಭುತವಾದಂತಹ ಕಾರ್ಯಗಳನ್ನು ನಿರ್ವಹಿಸಿದಂತಹ ಶ್ರೀಯುತ ದಿವಂಗತ ಅನಂತಕುಮಾರ್ ಅವರ ಧರ್ಮಪತ್ನಿಯಾಗಿ, ಅದಮ್ಯ ಚೇತನದ ರೂವಾರಿಯಾಗಿ, ಶಂಕರ ಕ್ಯಾನ್ಸರ್ ಫೌಂಡೇಶನ್ನ ಟ್ರಸ್ಟಿಯಾಗಿ, ಇನ್ನೂ ಇವರ ಬಗ್ಗೆ ಹೇಳ್ತಾ ಹೋದರೆ ನಮಗೆ ದಿನ ವಾರ ತಿಂಗಳುಗಳೇ ಸಾಲದು. ಆದ್ದರಿಂದ ಇಂತಹ ನಾರಿ ಶಕ್ತಿ ಇವತ್ತು ನಮ್ಮ ವೇದಿಕೆಗೆ ಬಂದಿರೋದು ನಮ್ಮೆಲ್ಲರ ಭಾಗ್ಯ ಅಂತ ಹೇಳ್ತಾ, ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ. ಇವರಿಗೆ ಹೂಗುಚ್ಛ ನೀಡುವುದರ ಮೂಲಕ ಇವರನ್ನು ವೇದಿಕೆಗೆ ಆಗಮಿಸಿಕೊಳ್ತಾ ಇದ್ದೇವೆ. ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯ ಆತ್ಮೀಯವಾದಂಥ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಶ್ರೀಮತಿ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ.